ಚರ್ಚೆ ಅಂದಮೇಲೆ ಅದಕ್ಕೊಂದು ಚೌಕಟ್ಟಿರುತ್ತೆ. ಚೌಕಟ್ಟಿನಲ್ಲಿ ನಾನಾ ಪ್ರಶ್ನೆಗಳು ಇರುವಂತದ್ದು. ಮೊದಲನೇ ಪ್ರಶ್ನೆ, ಬಿಜೆಪಿ ಪರ ಕಿಚ್ಚ ಕ್ಯಾಂಪೇನ್ ಯುವ ಮತದಾರ ಮತ್ತು ನಾಯಕ ಸಮುದಾಯದ ಮೇಲೆ ಪರಿಣಾಮ ಬೀರುತ್ತಾ, ಮತವಾಗಿ ಕನ್ವರ್ಟ್ ಆಗುತ್ತಾ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಉತ್ತರ ಸಿಗಬೇಕು ಅಂದ್ರೆ ಮೇ 13 ಕೂಡ ಕಾಯಲೇಬೇಕು. ಬಿಜೆಪಿ ಪ್ರಚಾರ ತಂತ್ರದ ಬದಲಾಗ್ತಾ ಇರುವಂತ ರಣತಂತ್ರದ ಹಿಂದಿದೆಯಾ, ಗದ್ದುಗೆ ಕಳೆದುಕೊಳ್ಳುವಂತ ಭಯ ಏನಾದ್ರೂ ಕಾಡ್ತಾ ಇದೆಯಾ ಬಿಜೆಪಿಗೆ ಅನ್ನುವಂತ ಪ್ರಶ್ನೆನೂ ಕೂಡ ಕಾಡುತ್ತೆ. ಇದರ ಜೊತೆಗೆ ಬಿಜೆಪಿಯ ತಂತ್ರ, ಪ್ರತಿತಂತ್ರ, ರಣತಂತ್ರಗಳಿಂದಾಗಿ ಪ್ರತಿಪಕ್ಷಗಳು ಈಗ ತಮ್ಮ ಗೇಮ್ ಪ್ಲಾನ್ ಅನ್ನ ಬದಲಾಯಿಸಿಕೊಳ್ಳುವಂತ ಅನಿವಾರ್ಯತೆ ಏನಾದ್ರೂ ಸದ್ಯಕ್ಕಿದೆಯಾ? ಮೋದಿ ಶಾ ತ್ರಿಶೂಲ ವ್ಯೂಹ, ಕಾಂಗ್ರೆಸ್ ಜೆಡಿಎಸ್ ಕಟ್ಟಿ ಹಾಕ್ಲಿಕ್ಕೆ ಇದಿಷ್ಟೇ ಸಾಕಾಗುತ್ತಾ ಅನ್ನುವಂತ ಪ್ರಶ್ನೆಗಳ ಬಗ್ಗೆನೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಸುದೀಪ್ ಅವರು ಮಾತನಾಡಿದ್ರು. ಈ 24 ಗಂಟೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿ ಸುದ್ದಿಯಾಗಿದ್ದಂತ ವಿಚಾರನೂ ಅದೇನೆ. ಬಿಕಾಸ್ ನಾಯಕರು ಒಬ್ಬ ವ್ಯಕ್ತಿ ಪರ ಪ್ರಚಾರ ಮಾಡುವಂಥದ್ದು ಈ ಹಿಂದಿಂದಲೂ ಕೂಡ ನಾವು ನೋಡ್ಕೊಂಡೇ ಬಂದಿದ್ದೀವಿ. ಆದರೆ ಒಂದು ಪಕ್ಷದ ಪರವಾಗಿ ನಿಂತ್ಕೊಳ್ತಾರೇನೋ ರಾಜ್ಯದ ಒಬ್ಬ ಪ್ರಮುಖ ನಾಯಕ ನಟರಲ್ಲಿ ಒಬ್ಬರಾಗಿರುವಂತ ಸುದೀಪ್ ಅವರು ಅನ್ನುವಂತ ಪ್ರಶ್ನೆ ಇತ್ತು. ಆ ಒಂದು ನಿರೀಕ್ಷೆಯಲ್ಲಿ ಬಿಜೆಪಿ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ನಿರಾಸೆ ಏನಾದ್ರೂ ಆಗ್ಬಿಡ್ತಾ ಬಿಜೆಪಿಗೆ ಅನ್ನುವಂತ ಪ್ರಶ್ನೆ ಇದೆ. ಅದಕ್ಕೂ ಮುಂಚೆ ಸುದೀಪ್ ಅವರು ತನ್ನ ನಿಲುವನ್ನ ಯಾವ ರೀತಿಯಾಗಿ ಸ್ಪಷ್ಟಪಡಿಸಿದ್ರು ಅಂತ ನೋಡ್ಕೊಂಬೋಣ. I'm not entering politics at all, sir. I'm still dealing with the politics. Are I'm telling you your answer. Yes, sir. I am not entering politics, sir. My fans will be happy with that. And ನನ್ನ fans ನೀವೇನು ಹೇಳ್ತಾ ಇದ್ದೀರಿ sir? I'm not entering politics, sir. Just to clear, I've just entered the stage of politics, sir. Here, I'm not entering politics. ಇಲ್ಲ ಅವೆಲ್ಲ ಸುಳ್ಳು. ಇಲ್ಲ ಸುಳ್ಳು. ನಾನು ಯಾರ ಪರನೂ ನಾನು ಟಿಕೆಟ್ ಕೇಳಿಲ್ಲ. ನನಗೆ ಯಾರು ನಮ್ಮ ಟಿಕೆಟ್ ಅಂದ್ರೆ ಇವಾಗ ಯಾವ್ದಾದ್ರು ಸಿನಿಮಾ ರಿಲೀಸ್ ಆಗಿದ್ರೆ ಆ ಟಿಕೆಟ್ ಕೊಡಿಸ್ಬಲ್ಲ. ನಾನು ಪಕ್ಷದ ಪರವಾಗಿ ಟಿಕೆಟ್ ಕೊಡಿಸೋಷ್ಟು ಮಟ್ಟಕ್ಕೆ ನಾನು ಇಲ್ಲ ಸರ್. ಅಂಡ್ ಅದಕ್ಕೆಲ್ಲ ನಾನು ಹೋಗೋದು ಇಲ್ಲ. ಮಾಮ, ನನ್ನ ಸಪೋರ್ಟ್ ನಿಮಗಿದೆ. ನಿಮ್ಗೆ ಏನೇನಾಗಬೇಕು ಹೇಳಿ, ನಾನು ಖಂಡಿತ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾತುಕತೆ ಆಗಿರೋದ್ರಿಂದ ಅವರಿಗೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಅನ್ಸಿದ್ರು. ಸೊ ವಿ ವಿಲ್ ಸಿ ವಾಟ್ ಆಲ್ ಕ್ಯಾನ್ ಬಿ ಡನ್. ಅಂಡ್ ಅಫ್ಕೋರ್ಸ್ ಸಪೋರ್ಟ್ ಬೇಕಾದ್ರೆ ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನ ಮಾಡೋ ಪ್ರಯತ್ನ. ಬೊಮ್ಮಾಯಿ ಅವರಿಗೆ ನನ್ನ ಬೆಂಬಲ ಸರ್. ಆಕ್ಚುಲಿ ಅದ್ರಲ್ಲಿ ತಪ್ಪೇ ಇಲ್ಲ ಹೇಳೋದ್ರಲ್ಲಿ. ನೀವು ಇದರಲ್ಲಿ ನನ್ನ ಸಂಪೂರ್ಣ ನನ್ನ ಅವರಿಗೆ ಬಂದಿರೋದು ನನ್ನ ಸಪೋರ್ಟು. ನಾನು ಬೊಮ್ಮಾಯಿ ಅಂದ್ರೆ ನನ್ನ ಮಾಮನಿಗೋಸ್ಕರ ನಾನು ಬಂದಿದ್ದೀನಿ. ಅವರ ಸಪೋರ್ಟಿಗೆ 100% ಇಟ್ಕೋತಾ ಇದ್ದೀನಿ. ಒಂದು ಸ್ಟಾರ್ ನಟನನ್ನ ಸೆಳೆಯುವಂತ ಪ್ರಯತ್ನ ಮಾಡಿದ ಬಿಜೆಪಿ, ಮತ್ತೊಂದ್ ಕಡೆ ಮೋದಿ ಅಮಿತ್ ಶಾ ಅವರನ್ನ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯಾಗೆಲ್ಲ ಬಳಸ್ಕೊಳ್ಬಹುದು, ಮತ್ತೆ ಅಧಿಕಾರಕ್ಕೆ ಏರುವಂತ ನಿಟ್ಟಿನಲ್ಲಿ ಅನ್ನುವಂಥದ್ರ ಬಗ್ಗೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಬಿಜೆಪಿ. ಅದ್ರ ಬಗ್ಗೆ ನಳಿನ್ ಕುಮಾರ್ ಕಟೀಲ್ ಮಾತನಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಏನ್ ಹೇಳಿದ್ದಾರೆ ಕೇಳೋಣ. ಅಂದಾಜು ಪ್ರಕಾರ 20 ಬಾರಿ ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ. ಎಲ್ಲ ಜಿಲ್ಲೆಗಳಿಗೆ, ಎಲ್ಲ ಪ್ರದೇಶಗಳಿಗೆ ರಾಷ್ಟ್ರೀಯ ನಾಯಕರುಗಳನ್ನು, ಬೇರೆ ಬೇರೆ ರಾಜ್ಯದ ನಾಯಕರುಗಳನ್ನು ಕಳಿಸ್ಕೊಡ್ತೀವಿ.